KVN ಪ್ರೊಡಕ್ಷನ್ನಲ್ಲಿ ಗಿಲ್ಲಿ ಅವರ ಹೊಸ ಮೂವಿ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಗಿಲ್ಲಿ ಅವರು ನಾಯಕ ನಟನಾಗ್ತಾ ಇದ್ದಾರೆ. ಇನ್ನು ಹೀರೋಯಿನ್ ಆಗಿ ಒಂದು ಶ್ರೀಲೀಲಾ ಅವರು ಆಗ್ತಾ ಇದ್ದಾರಂತೆ. ಸೊ ಏನು ಇದ್ರ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿ ಅವರು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಲವಾರು ಒಂದು ಫಂಕ್ಷನ್ಗಳನ್ನು ಅಟೆಂಡ್ ಮಾಡಿದ್ರು, ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ತುಂಬಾ ಚೆನ್ನಾಗಿ ಒಂದು ಸ್ಪರ್ಧೆಯನ್ನು ಮಾಡಿದ್ರು. ಇನ್ನು ಅಭಿಮಾನಿಗಳಿಗೆ ಈಗ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಭರ್ಜರಿ ಗುಡ್ ನ್ಯೂಸನ್ನು ಗಿಲ್ಲಿ ಅವರು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದಂಥ ನಟ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು. ಯಾವುದೇ ಸಣ್ಣ ಪುಟ್ಟ ಸಮಾರಂಭ ಅಥವಾ ಫಂಕ್ಷನ್ಗಳಿದ್ರು ಗಿಲ್ಲಿ ಅವರು ಇರಲೇಬೇಕಾಗಿತ್ತು ಅಲ್ಲಿ. ಯಾಕಪ್ಪ ಅಂತಂದರೆ ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ, ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾವು ಗಿಲ್ಲಿ ಅವ್ರನ್ನ ನೋಡಿದ್ದೇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಅವ್ರು ಇಲ್ಲದೆ ಆ ಇವೆಂಟೇ ಒಂದು ಪೂರ್ಣಗೊಳ್ತಾ ಇರಲಿಲ್ಲ. ಆದರೆ ಈ ಎಲ್ಲ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ, ಏನು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಕನಸು ಕಾಣೋದು ದೊಡ್ಡದಲ್ಲ. ಯಾಕಪ್ಪ ಅಂತಂದರೆ ಕನಸೇನು ಯಾರು ಬೇಕಾದರೂ ಕಾಣ್ತಾರೆ. ಕಂಡ ಕನಸನ್ನು ನನಸು ಮಾಡ್ಕೊಳ್ಳೋದು ಒಂದು ದೊಡ್ಡ ಗುರಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಆ ಒಂದು ಕನಸಿಗೋಸ್ಕರ ಹಗಲಿರುಳು ಪರಿಶ್ರಮವನ್ನು ಪಟ್ಟು ಸೊ ಆ ಗುರಿಯನ್ನು ಒಂದು ನನಸು ಮಾಡ್ಕೊಳ್ಳೋದೇ ಒಂದು ಸಾಧನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇದೀಗ ಗಿಲ್ಲಿ ಅವರು ಅಂದುಕೊಂಡಿದ್ದನ್ನು ಸಾಧಿಸಿದ್ದಾರೆ. ಹೌದು ಸ್ನೇಹಿತರೆ, ಇದುವರೆಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನು ಮಾಡಿಕೊಂಡು ಒಂದು ಸೂಪರ್ ಅನ್ನೋ ಸಿನಿಮಾದಲ್ಲೂ ಕೂಡ ಸೆಕೆಂಡ್ ಹೀರೋ ಆಗಿ ನಟಿಸಿದಂಥ ಗಿಲ್ಲಿ ಈಗ ಒಂದು ಪ್ರಪ್ರಥಮ ಬಾರಿಗೆ ಹೀರೋ ಆಗಿ ಅಂದರೆ ನಾಯಕ ನಟನಾಗಿ ಒಂದು ಬೆಳ್ಳಿ ಪರದೆಯ ಮೇಲೆ ಅಬ್ಬರಿಸಲಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಹಲವಾರು ನಾವು ಸಿನಿಮಾಗಳಲ್ಲಿ ನೋಡಿದ್ದೇವೆ. ಗಿಲ್ಲಿ ಅವರಿಗೆ ಒಂದು ಮೇನ್ ಕ್ಯಾರೆಕ್ಟರನ್ನು ಯಾವತ್ತೂ ಕೊಟ್ಟಿಲ್ಲ, ಒಂದು ನಟನ ಕ್ಯಾರೆಕ್ಟರನ್ನು ಯಾವತ್ತೂ ಕೊಟ್ಟಿಲ್ಲ. ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಒಂದು ಇವರ ಪ್ರತಿಭೆಯನ್ನು ನೋಡಿ ಕೆಲವೊಂದಿಷ್ಟು ಸೈಡ್ ಪಾತ್ರಗಳನ್ನು, ಒಂದು ಹಿಂಬದಿಯ ಪಾತ್ರಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ಒಂದು ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ, ಪ್ರತಿಷ್ಠಿತ KVN ಪ್ರೊಡಕ್ಷನ್ ಮೂಲಕ ಇವರು ಹೊಸ ಸಿನಿಮಾ ನಿರ್ಮಾಣವಾಗ್ತಿದೆ. KVN ಪ್ರೊಡಕ್ಷನ್ ಅಂದ್ರೆ ಅನ್ನೋದೇನು ಸಾಮಾನ್ಯದ್ದಲ್ಲ. ಯಾಕಪ್ಪ ಅಂತಂದ್ರೆ ಇತ್ತೀಚಿನ ಒಂದು ಎಷ್ಟವರ ಟಾಕ್ಸಿಕ್ ಮೂವಿಯನ್ನು ಕೂಡ ಇದೇ ಪ್ರೊಡಕ್ಷನ್ ನಲ್ಲಿ ನಿರ್ಮಾಣವಾಗ್ತಾ ಇದೆ. ಇನ್ನು ಡೈರೆಕ್ಟರ್ ಕತೆ ಹೇಳಿದ ತಕ್ಷಣ ಗಿಲ್ಲಿ ಅವರಿಗೆ ಕತೆ ತುಂಬಾ ಇಷ್ಟ ಆಗಿ ಇದೇ ಜೂನ್ 21ನೇ ತಾರೀಕಿನಂದು ಅಂದ್ರೆ ಗಿಲ್ಲಿ ಅವರ ಹುಟ್ಟುಹಬ್ಬದ ದಿನದಂದೇ ಈ ಹೊಸ ಸಿನಿಮಾದ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಯಾಕಪ್ಪ ಅಂತಂದ್ರೆ ಒಂದು ಗಿಲ್ಲಿ ಅವರ ಒಂದು ತುಂಬಾನೇ ಒಂದು ಪರಿಶ್ರಮ ಇಲ್ಲಿ ಕಾರಣವಾಗುತ್ತೆ. ಸದ್ಯಕ್ಕೆ ಸಿನಿಮಾದ ಟೈಟಲ್ ಹೆಸರು ಏನು ಎಂಬುದು ಇನ್ನೂ ಅಧಿಕೃತವಾಗಿ ಹೊರಬಿದ್ದಿಲ್ಲ. ಇನ್ನು ಕಾದ್ ನೋಡಬೇಕಾಗಿದೆ. ಇನ್ನು ನಾಯಕಿ ಯಾರು? ಈ ಒಂದು ಚಿತ್ರಕ್ಕೆ ನಾಯಕನಂತೂ ಗಿಲ್ಲಿ ಅವರು ಸೆಟ್ ಆಯಿತು. ಇನ್ನು ನಾಯಕಿ ಯಾರು? ಶ್ರೀಲೀಲಾ ಆಗ್ತಾರಾ? ಸೊ ಕಾವ್ಯ ಆಗ್ತಾರಾ? ಇದ್ರ ಬಗ್ಗೆ ಸಸ್ಪೆನ್ಸನ್ ಇದೆ. ಸೊ ನೋಡೋಣ ಬನ್ನಿ ಯಾರಾಗ್ತಾರೆ ಅನ್ನೋದು ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಸೊ ಇನ್ನು ಅಭಿಮಾನಿಗಳ ಒಂದು ಪ್ರತಿಕ್ರಿಯೆ, ಎಮೋಷನ್ ಯಾವ ರೀತಿ ಇದೆ, ಸೊ ಒಂದು ನಾಯಕ ನಟಿ ಯಾರು ಅಂತಕ್ಕಂಥದ್ದನ್ನು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ಒಂದು ಸಮಯದಲ್ಲಿ. ಸೊ ಮುಂದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಟ್ಟು ಕೊನೆವರೆಗೂ ನೋಡಿ. ನಾಯಕ ನಟಿ ಯಾರು ಅದ್ರ ಬಗ್ಗೆ ಸಂಪೂರ್ಣವಾದ ಪ್ರೂಫನ್ನು ಕೂಡ ನೀಡಿದ್ದೇನೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಗಿಲ್ಲಿ ಅವರ ಗುಡ್ ನ್ಯೂಸನ್ನು ಕೇಳಿ ತುಂಬ ಫ್ಯಾನ್ಸ್ಗಳು ಖುಷಿಯಾಗಿದ್ದಾರೆ. ವಿಡಿಯೋ ಪೋಸ್ಟ್ ಆದಾಗಿನಿಂದ ಕಮೆಂಟ್ಸ್ಗಳ ಸುರಿಮಳೆ ಹರಿದು ಬರ್ತಾ ಇದೆ. ನಾವೆಲ್ಲರೂ ಇದಕ್ಕಾಗಿ ಕಾಯ್ತಿದ್ವಿ, ನೀವು ನಮ್ಮ ಜೊತೆ ಸದಾ ಇರ್ತೀರಾ, ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಅನ್ನೋ ಮಾತನ್ನು ಒಂದು ಗಿಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಗಿಲ್ಲಿ ಅವರು ಮೊಟ್ಟ ಮೊದಲೇ ಬಾರಿಗೆ ಪೋಸ್ಟನ್ನು ಕೂಡ ಹಾಕಿದ್ರು. ನಾಳೆ ಒಂದು ಗುಡ್ ನ್ಯೂಸ್ ಕಾದಿದೆ ಅನ್ನೋ ಪೋಸ್ಟನ್ನು ಕೂಡ ಹಾಕಿದ್ರು. ಅದನ್ನು ನೋಡಿದ ಗಿಲ್ಲಿ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ರು. ಯಾವಾಗ ಒಂದು ಹೊಸ ಗುಡ್ ನ್ಯೂಸನ್ನು ಕೊಡ್ತಾರೆ, ಸೊ ಈ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರೆ ಅಪ್ಪ ಅಂತಂದರೆ ಒಂದು ಸಿನಿಮಾದ ನ್ಯೂಸೇ ಇದೆ, ಇದಕ್ಕಾಗಿ ನಾವೆಲ್ಲರೂ ಕಾಯ್ತೀವಿ ಅನ್ನೋ ಮಾತನ್ನು ಒಂದು ಗಿಲ್ಲಿ ಅಭಿಮಾನಿಗಳು ಹೇಳಿದರು. ಸೊ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಸೇರಿ ಮೂವಿ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಸೆ ಕೂಡ ಆಗಿತ್ತು. ಸೊ ಅದೇ ಆಸೆಯಂತೆ ಒಂದು ಹೀರೋಯಿನ್ ಯಾರು ಈ ಮೂವಿಗೆ ಅನ್ನೋದು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇನ್ನು ಗುಡ್ ನ್ಯೂಸನ್ನು ಕೇಳಿದಂಥ ಅಭಿಮಾನಿಗಳು ಆ ದಿನ ಒಂದು ಪಟಾಕಿಗಳನ್ನು ಹೊಡೆಯೋದಾಗಿರ್ಬೋದು. ಸೊ ಈ ರೀತಿ ಸೆಲೆಬ್ರೇಟನ್ನು, ಸೊ ತಾವೇ ಒಂದು ಹೀರೋ ಆದ ರೀತಿಯಲ್ಲಿ ಒಂದು ಸೆಲೆಬ್ರೇಟನ್ನು ಮಾಡ್ಕೊಂಡಿದ್ದಾರೆ. ತುಂಬ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ಗಿಲ್ಲಿ ಅವರು ಒಂದು ತುಂಬ ಚೆನ್ನಾಗಿ ಒಂದು ಪಾತ್ರಗಳನ್ನು ನಿಭಾಯಿಸ್ತಾರೆ. ಎಲ್ಲೇ ಹೋದರೂ ಸರಿ ತಮ್ಮ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಯಾಕಪ್ಪ ಅಂತಂದರೆ ಅವರು ಬೆಳೆದು ಬಂದ ಹಾದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಆ ರೀತಿಯಾಗಿ ಒಂದು ಬೆಳೆದು ಬಂದಿದ್ದಾರೆ ಗಿಲ್ಲಿ ಅವರು. ಇದರ ನಡುವೆ ಒಬ್ಬ ಅಭಿಮಾನಿ ಕಮೆಂಟ್ ತುಂಬಾ ವೈರಲ್ ಆಗಿದೆ. ಅದೇನಪ್ಪ ಅಂತಂದರೆ, ಗಿಲ್ಲಿ ನಡೆದು ಬಂದ ದಾರಿ ಕಷ್ಟದ್ದು, ಇವತ್ತು ಗಿಲ್ಲಿ ನಿಂತಿರುವ ಜಾಗ ಇತಿಹಾಸದ್ದು. ಗಿಲ್ಲಿ ಒಬ್ಬ ವ್ಯಕ್ತಿ ಅಲ್ಲ, ಲಕ್ಷಾಂತರ ಅಭಿಮಾನಿಗಳ ಎಮೋಷನ್ ಅನ್ನೋ ಮಾತನ್ನು ಒಬ್ಬ ವ್ಯಕ್ತಿ ಕಮೆಂಟ್ ಮಾಡಿದ್ದಾನೆ. ಸೊ ಈ ಕಮೆಂಟ್ ಈಗ ಎಲ್ಲೆಡೆ ತುಂಬಾ ಸಖತ್ ವೈರಲ್ ಆಗ್ತಾ ಇದೆ. ಒಂದು ಅಭಿಮಾನಿಗಳು ಕಮೆಂಟ್ಗಳ ಮೇಲೆ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲ ಗಿಲ್ಲಿ ಅವ್ರಿಗೆ ಒಂದು ಕಂಗ್ರ್ಯಾಚುಲೇಷನ್. ಯಾಕಪ್ಪ ಅಂತಂದರೆ
ಒಂದು ಸಣ್ಣ ಹಳ್ಳಿ ಪ್ರತಿಭೆ ಆದಂಥ ಗಿಲ್ಲಿ ಈ ಮಟ್ಟಿಗೆ ಬಂದಿದ್ದು ನಮಗೆಲ್ಲ ಖುಷಿ ಇದೆ. ಯಾಕಪ್ಪ ಅಂತಂದರೆ ಒಂದು ಹಳ್ಳಿಯಲ್ಲಿ ಒಂದು ಗಾರೆ ಕೆಲಸವನ್ನು ಮಾಡ್ತಿದ್ದಂಥ ಗಿಲ್ಲಿ ಅವರು ಸೊ ಇಲ್ಲಿವರೆಗೆ ಬಂದಿದ್ದಾರೆ ಅಂದರೂ ನಮ್ಮ ಹಳ್ಳಿಗಳ ಹೆಮ್ಮೆ. ಸೊ ಹಳ್ಳಿಯ ಪ್ರತಿಭೆಗಳು ಯಾವುದಕ್ಕೂ ಕಮ್ಮಿ ಇಲ್ಲ. ಯಾಕಪ್ಪ ಅಂತಂದರೆ ಇಂದಿನ ಸೆಲೆಬ್ರಿಟಿಗಳ ಮಕ್ಕಳೇ ಸೊ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಉಳಿಯೋಕೆ ಒಂದು ತುಂಬ ಅಂದರೆ ತುಂಬಾ ಕಷ್ಟಪಡ್ತಿದ್ದಾರೆ. ಅಂತಹ ಸಿನಿಮಾ ಇಂಡಸ್ಟ್ರಿಗೆ ನಮ್ಮ ಹಳ್ಳಿ ಪ್ರತಿಭೆಗಳು ಗಿಲ್ಲಿ ಆಗಿರ್ಬೋದು, ಒಂದು ಹನುಮಂತ ಆಗಿರ್ಬೋದು, ಸೊ ಇಂಥವ್ರು ಬಂದರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅನ್ನೋ ಮಾತನ್ನು ಒಂದು ಕಮೆಂಟ್ಗಳನ್ನು ಅಭಿಮಾನಿಗಳು ಹಾಕ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಯಾಕೆಂದ್ರೆ ತರುಣ್ ಸುಧೀರ್ ಅವರು ಈಗಾಗಲೇ ಹೇಳಿದ್ರು, ನಾನು ನಿನಗೊಂದು ಮೂವಿಯನ್ನು ಆಫರ್ ಮಾಡ್ತೀನಿ ಅನ್ನೋ ಮಾತನ್ನ. ಸೊ ಈಗ ಅದೃಷ್ಟ ದೇವತೆ ಗಿಲ್ಲಿ ಅವರಿಗೆ ಒಲ್ದು ಬಂದಿದ್ದಾಳೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಬಿಗ್ ಬಾಸ್ ನಂತರದ ದೊಡ್ಡ ಸಿನಿಮಾ ಅಂದ್ರೆ ಅದು KVN ಪ್ರೊಡಕ್ಷನ್ ನಲ್ಲಿ, ಅಂದ್ರೆ KVN ಪ್ರೊಡಕ್ಷನ್ ಅಂದ್ರೆ ಅದು ಸಾಮಾನ್ಯ ಪ್ರೊಡಕ್ಷನ್ ಅಲ್ವೇ ಅಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಕನ್ನಡದ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಅದೇ ಪ್ರೊಡಕ್ಷನ್ ನಲ್ಲಿ ಮಾಡಲಾಗಿದೆ. ಸೊ ಟಾಕ್ಸಿಕ್ ಸಿನಿಮಾ ಆಗಿರ್ಬೋದು, ಹಲವಾರು ಸಿನಿಮಾಗಳನ್ನ ಅದೇ ಒಂದು KVN ಪ್ರೊಡಕ್ಷನ್ ಅಲ್ಲಿ ಮಾಡಿದೆ. ಸೊ ಅವರು ನಾಯಕನಾಗಿ ಹೊರಹೊಮ್ಮುತ್ತಿರುವುದು ನಿಜಕ್ಕಾದು ಒಂದು ಹೆಮ್ಮೆ ವಿಚಾರ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅಂತ ಒಂದು ಪ್ರೊಡಕ್ಷನ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಚಾನ್ಸ್ ಸಿಗ್ತಾ ಇದೆ ಅಂದ್ರೆ ಗಿಲ್ಲಿ ಖಂಡಿತವಾಗ್ಲೂ ಅದೃಷ್ಟವಂತರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಜೂನ್ 21ರಂದು ನಡೆಯಲಿರುವ ಮುಹೂರ್ತದಲ್ಲಿ ಎಲ್ಲ ಅಧಿಕೃತವಾಗಿ ತಿಳಿಯಲಿದೆ. ಗಿಲ್ಲಿ ಅವರ ಮೊದಲ ಪ್ರಯತ್ನ ಯಶಸ್ವಿ ಆಗಲಿ ಅಂತಕ್ಕಂಥದ್ದು ಎಲ್ಲರ ಒಂದು ಆಶಯ ಆಗಿದೆ. ಇನ್ನು ಈ ಸಿನಿಮಾಗೆ ಕಾವ್ಯ ಅವರು ಹೀರೋಯಿನ್ ಆಗ್ತಾರಾ? ಸೊ ಒಂದು ಯಾರು ಹೀರೋಯಿನ್ ಆಗ್ತಾರೆ? ಒಂದು ಕಾವ್ಯ ಅವರು ಮತ್ತು ಒಂದು ಶ್ರೀಲೀಲಾ ಅವರ ಹೆಸರುಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಇನ್ನು ಇದ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ ಈ ಒಂದು ಸಿನಿಮಾಗೆ ಯಾರು ಹೀರೋಯಿನ್ ಆಗ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಕುತೂಹಲ ಇದ್ದೇ ಇದೆ. ಸೊ ಇದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನಾಯಕಿ ಯಾರು, ಕಾವ್ಯನ ಶ್ರೀಲೀಲಾನ? ಸೊ ಇದ್ರ ಬಗ್ಗೆ ಒಂದು ಹಲವಾರು ಗೊಂದಲಗಳು ಇದ್ವು, ಇದನ್ನ ಕ್ಲಿಯರ್ ಮಾಡೋಣ ಬನ್ನಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅಭಿಮಾನಿಗಳು ಹೆಚ್ಚು ಇಷ್ಟಪಡೋದು ಕಾವ್ಯ ಅವರ ಜೊತೆ ಒಂದು ಗಿಲ್ಲಿ ಅವರನ್ನ. ಸೊ ಗಿಲ್ಲಿ ಅವ್ರ ಜೊತೆ ಕಾವ್ಯನೇ ಹೀರೋಯಿನ್ ಆಗಬೇಕು ಅಂತಕ್ಕಂಥದ್ದು ಅಭಿಮಾನಿಗಳ ಹಲವರ ಅಭಿಪ್ರಾಯವಾಗಿದೆ. ಸೊ ಆದರೆ ಇನ್ನೂ ಕೆಲವು ಅಭಿಮಾನಿಗಳು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆಪ್ಪ ಅಂತಂದ್ರೆ, ಇಲ್ಲ ಗಿಲ್ಲಿ ಹೀರೋ ಆದರೆ ಸಾಕು, ಕಾವ್ಯ ಹೀರೋಯಿನ್ ಆಗಲಿ ಬಿಡ್ಲಿ ಅನ್ನೋ ಮಾತನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಇನ್ನು ಹಲವಾರು ಅಭಿಮಾನಿಗಳು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲ ಒಂದು ಕಾವ್ಯ ಅವರ ಹೀರೋಯಿನ್ ಆದ್ರೆ ಇದಕ್ಕೆ ಸೂಕ್ತ, ಕಾವ್ಯ ಅವರ ಹೀರೋಯಿನ್ ಆದ್ರೆ ಇವರಿಬ್ಬರಿಗೂ ಮ್ಯಾಚ್ ಆಗುತ್ತೆ, ಒಂದು ಮೂವಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನೋ ಮಾತನ್ನ ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಮದುವೆ ಆಗಬೇಕು ಅಂತಕ್ಕಂಥದ್ದು ಕೂಡ ಹಲವರ ಅಭಿಪ್ರಾಯ ಕೂಡ ಆಗಿತ್ತು. ಸೊ ಇವರು ಆದಷ್ಟು ಬೇಗ ಮದುವೆಯನ್ನು ಆಗ್ತಾರೆ ಅಂತಕ್ಕಂಥ ವದಂತಿಗಳು ಕೂಡ ಹರಡ್ತಾ ಇದ್ವು. ಆದ್ರೆ ಈಗ ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಮೂವಿಯಲ್ಲಿ ಹೆಸರು ಯಾರ್ದಪ್ಪ ಅಂತಂದ್ರೆ, ಒಂದು ಕಾವ್ಯ ಶೈವ ಅವರು ಈ ಒಂದು ಮೂವಿಗೆ ಹೀರೋಯಿನ್ ಆಗೋದಿಲ್ಲ ಅಂತಕ್ಕಂಥದ್ದು 100% ಸತ್ಯ ಅನ್ನೋದು ನಮಗೆಲ್ಲ ಗೊತ್ತಾಗ್ತಾ ಇದೆ. ಇನ್ನು ಈ ಮೂವಿಗೆ ಹೀರೋಯಿನ್ ಯಾರು ಏನು ಅನ್ನೋದ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ ಒಂದು ಕನ್ನಡದ ದೊಡ್ಡ ಹೀರೋಯಿನ್ ಕೂಡ ಈ ಮೂವಿಗೆ ಒಂದು ಹೀರೋಯಿನ್ ಆಗಲಿದ್ದಾರೆ. ಸೊ ಅವರು ಯಾರು ಏನು ಅನ್ನೋದು ನೋಡ್ಬೇಕಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ KVN ಪ್ರೊಡಕ್ಷನ್ ಅಂದ್ರೆ ಅದು ಸಾಮಾನ್ಯ ಪ್ರೊಡಕ್ಷನ್ ಅಲ್ಲ. ಹಲವಾರು ಹಿಟ್ ಸಿನಿಮಾಗಳನ್ನ, ಸೊ ಒಂದು KVN ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾದಂಥ ಎಲ್ಲಾ ಸಿನಿಮಾಗಳು ಕೂಡ ಒಂದು ಹಿಟ್ ಸಿನಿಮಾಗಳು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಕಾವ್ಯ ಅವರು ಹೀರೋಯಿನ್ ಆಗಲ್ವಾ ಅಂತ ಅಂದ್ರೆ, ಯಾರು ಹೀರೋಯಿನ್ ಆಗ್ತಾರೆ? ಖಂಡಿತವಾಗ್ಲೂ ಸ್ನೇಹಿತರೆ ಇದಕ್ಕೆ ಒಂದು ಹೀರೋಯಿನ್ ಯಾರಪ್ಪ ಅಂತಂದ್ರೆ ಶ್ರೀಲೀಲಾ ಅವರು ಹೀರೋಯಿನ್ ಆಗ್ತಾ ಇದ್ದಾರೆ ಅಂತೆ. ಸೊ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಒಂದು ಶ್ರೀಲೀಲಾ ಅವರು ಹೀರೋಯಿನ್ ಆಗುವುದಂದ್ರೆ ಅದು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಗಿಲ್ಲಿ ಅವರ ಇದು ಮೊದಲನೇ ಚಿತ್ರಕ್ಕೆ ಅಷ್ಟು ದೊಡ್ಡ ನಟಿ ಒಂದು ಹೀರೋಯಿನ್ ಆಗ್ತಾ ಇದ್ದಾರೆ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಯಾಕಪ್ಪ ಅಂತಂದ್ರೆ KVN ಪ್ರೊಡಕ್ಷನ್ ಸಂಸ್ಥೆ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಿದೆ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಗಿಲ್ಲಿ ಅವರು ಒಂದು ಸಕ್ಸಸ್ಫುಲ್ ಆಗಿ ಖಂಡಿತವಾಗ್ಲೂ ಸಿನಿಮಾ ಮೂಲಕ ಹೊರ ಬಂದೇ ಬರ್ತಾರೆ. ಸೊ ಒಂದು ಗಿಲ್ಲಿ ಅವರು ಆದಷ್ಟು ಬೇಗ ಸಕ್ಸಸ್ಫುಲ್ ಆಗಲಿ, ಅವರ ಕಂಡಂತ ಎಲ್ಲಾ ಕನಸುಗಳು ನನಸಾಗಲಿ ಅಂತ ಹಾರೈಸೋಣ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ, ಒಂದು ಗಿಲ್ಲಿ ಅವರ ಈ ಒಂದು ಮೂವಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದ್ರ ಕಮೆಂಟ್ ಮಾಡಿ.